ಪ್ರಿನ್ಸಿಪಲ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ದಾಗ 10 ಮಾರ್ಕ್ಸ್ ಯಾವ ಪ್ರಾಬ್ಲಮ್ಸ್ ಬರ್ತಾವಂತ ನೋಡೋಣಂತ. 5 ಮಾರ್ಕ್ಸ್ ಇಂದ ನಾಳೆ ಬಿಡ್ತೀನಿ. ಇವಾಗ 10 ಮಾರ್ಕ್ಸ್ ಇಂದ ಪ್ರಾಬ್ಲಮ್ಸ್ ನೋಡೋಣಂತ. ಫಸ್ಟ್ 10 ಮಾರ್ಕ್ಸ್ ದಾಗ ಫಾರ್ವರ್ಡ್ ರೇಟ್ ಬರುತ್ತೆ. ಸೆಕೆಂಡ್ ಒನ್ ಬ್ಯಾಲೆನ್ಸ್ ಶೀಟ್, ಕರೆಂಟ್ ರೇಟ್ ಹಿಸ್ಟಾರಿಕಲ್ ರೇಟ್ ನ ಕಂಡು ಹಿಡೀರಿ ಅಂತ ಬರುತ್ತೆ. ನೆಕ್ಸ್ಟ್ ಕಾಲ್ ಆಪ್ಷನ್, ಪುಟ್ ಆಪ್ಷನ್. ಕಾಲ್ ಆಪ್ಷನ್ ಅಂದ್ರೆ ಆಡ್ ಮಾಡುದು, ಪುಟ್ ಆಪ್ಷನ್ ಅಂದ್ರೆ ಲೆಸ್ ಮಾಡುದು ಅಷ್ಟೇ. ಇದು ಥರ್ಡ್ ಒನ್ ಬ್ಯಾಲೆನ್ಸ್ ಶೀಟ್ ಮತ್ತೆ ಥರ್ಡ್ ಒನ್ ಈ ಎರಡು ಪ್ರಾಬ್ಲಮ್ ದಾಗ ಮೇ ಬಿ ಕೇಸ್ ಸ್ಟಡಿ ಕೇಳ್ಬೋದು. ಸೊ ಫಸ್ಟ್ ಪ್ರಾಬ್ಲಮ್ ನ ನೋಡೋಣ. ಫಸ್ಟ್ ಫಾರ್ವರ್ಡ್ ರೇಟ್ ಸೆಟನ್ ದಿ ಫಾಲೋಯಿಂಗ್ ರೇಟ್ ಫಾರ್ ದ ಫಾಲೋಯಿಂಗ್ ಅಂತ ಕೊಟ್ರ. ಫಾರ್ವರ್ಡ್ ರೇಟ್ ಕೊಟ್ರ, ಕರೆನ್ಸಿ ಕೊಟ್ರ, ಸ್ಪಾಟ್ ರೇಟ್ ಕೊಟ್ರ, 30 days 60 days 90 days ಇವನ್ನೆಲ್ಲ ಅಮೌಂಟ್ ಕೊಟ್ರ. ಮತ್ತೆ ಒಂದೊಂದು ಅಂದ್ರೆ $1 to rupees, ನೆಕ್ಸ್ಟ್ ಪಾಂಡ್ ಟು ಡಾಲರ್, ನೆಕ್ಸ್ಟ್ ಯೂರೋ ಟು ಪಾಂಡ್, ಮೂರ್ ಕರೆನ್ಸಿ ಇದು ಕೊಟ್ಟಾರ. ಸೊ ಅದನ್ನ ಯಾವ ತರ ಮಾಡೋದು ಅಂದ್ರೆ ಫಸ್ಟ್ ಒಂದ್ ಕರೆನ್ಸಿ ಫಸ್ಟ್ $1 to rupees ಇಂದು ಫಸ್ಟ್ ಮಾಡ್ಕೋಬೇಕು. ಸೊ ಫಸ್ಟ್ $1 to rupees ಹಾಕೊಂಡು ಫಾರ್ವರ್ಡ್ ರೇಟ್ ಆರ್ PIPS ಅಂತ ಹಾಕೊಂಡು ಪರ್ಟಿಕ್ಯುಲರ್ಸ್ 30 days 60 days 90 days. ಅದ 30 days ದಾಗ ಬಿಡ್ ಪ್ರೈಸ್ ಆಸ್ಕ್ ಪ್ರೈಸ್, 60 days ದಾಗ ಬಿಡ್ ಪ್ರೈಸ್ ಆಸ್ಕ್ ಪ್ರೈಸ್ ಅಂಡ್ 90 days ದಾಗ ಬಿಡ್ ಪ್ರೈಸ್ ಆಸ್ಕ್ ಪ್ರೈಸ್. ಇದು ಫಾರ್ಮ್ಯಾಟ್ ಏನೈತಲ್ಲ ಮೂರು ಕರೆನ್ಸಿ ಮಾಡುವಾಗೂ ಸೇಮ್ ಫಾರ್ಮ್ಯಾಟ್ ಫಾಲೋ ಆಗುತ್ತೆ. ಸೊ ಫಸ್ಟ್ ದ ಪರ್ಟಿಕ್ಯುಲರ್ಸ್ ದಾಗ ಫಸ್ಟ್ ನಾವು ಸ್ಪಾಟ್ ರೇಟ್ ಹಚ್ಕೋತೀವಿ. ಸ್ಪಾಟ್ ರೇಟ್ ಏನ ಕ್ವಶನ್ ದಾಗ ಕೊಟ್ಟಾರ. ಸ್ಪಾಟ್ ರೇಟ್ ಏನೈತಿ, ಫಸ್ಟ್ ಕರೆನ್ಸಿ ಇದೆ ಸ್ಪಾಟ್ ರೇಟ್ 83.40. ಆಮೇಲೆ ಹಿಂಗ ಬಾರ್ ಹಾಕಿ 50 ಕೊಟ್ರೆ ಸೇಮ್ 83.50. ಫಸ್ಟ್ 83.40 ಅಂಡ್ 83.50 ಅಂತ ಅರ್ಥ. ಸೊ ಈಗ ಏನೈತಿ ಫಸ್ಟ್ ಒನ್ ಏನೈತಲ್ಲ 83.40 ಇದು ನಮ್ದು ಬಿಡ್ ಪ್ರೈಸ್ ಆಗತ್ತೆ. ಓಕೆ, ನೆಕ್ಸ್ಟ್ 80.50 ಇದು ನಮ್ದು ಆಸ್ಕ್ ಪ್ರೈಸ್. ಫಸ್ಟ್ ಯಾವಾಗೂ ಬಿಡ್ ಪ್ರೈಸ್, ನೆಕ್ಸ್ಟ್ ಒನ್ ಆಸ್ಕ್ ಪ್ರೈಸ್. ಸೊ ಫಸ್ಟ್ ಏನ್ ಬರಿಬೇಕು ಇಲ್ಲಿ 30 days ದಾಗ ಆಸ್ಕ್ ಬಿಡ್ ಪ್ರೈಸ್ 83.40 ಅಂಡ್ ಆಸ್ಕ್ ಪ್ರೈಸ್ 83.50 ಈ ತರ ಬರ್ಕೋಬೇಕು. ಫಸ್ಟ್ ಒನ್ ಏನಿದೆ ಆಸ್ಕ್ ಬಿಡ್ ಪ್ರೈಸ್, ಆಮೇಲೆ 83.50 ನಮ್ದು ಬಿಡ್ ಆಸ್ಕ್ ಪ್ರೈಸ್ ಆಗತ್ತೆ. ಓಕೆ, ಇವಾಗ ಈ 30 days ಇಂದ ಏನೈತಿ ಫಸ್ಟ್ 30 days ಇಂದ ನೋಡ್ಕೋಬೇಕು. 30 and 40 ಐತಿ. ಸೊ ಇದೇನೈತಿ ಇನ್ಕ್ರೀಸಿಂಗ್ ಮೂಡ್ ಐತಿ. ಸೊ ಇನ್ಕ್ರೀಸ್ ಒಳಗೈತಿ. ಸೊ ನಾವೇನ್ ಮಾಡ್ತೀವಿ ಇದನ್ನ ಆಡ್ ಮಾಡ್ಕೋತೀವಿ. ಒಂದ್ ವೇಳೆ ಏನಾದ್ರು ಡಿಕ್ರೀಸಿಂಗ್ ಇತ್ತಂದ್ರ ಅಂದ್ರೆ ಫಸ್ಟ್ ಗಿಂತ ಇನ್ನು ಸೆಕೆಂಡ್ ಒನ್ ಕಮ್ಮಿ ಇತ್ತಂದ್ರೆ ನಾವು ಅದನ್ನ ಲೆಸ್ ಮಾಡ್ಕೋತೀವಿ. ಇದು ಏನೈತಿ ಈಗ 30 ಮತ್ತೆ 40 ಐತಿ. ಸೊ ಇನ್ಕ್ರೀಸಿಂಗ್ ಐತಲ್ಲ ಇದನ್ನ ಆಡ್ ಮಾಡ್ಕೋತೀವಿ. ಇದನ್ನ ಹೆಂಗ್ ಮಾಡ್ಕೋತೀವಿ ಅಂದ್ರೆ 30 ಐತಲ್ಲ ಅದನ್ನ ಡಿವೈಡ್ ಬೈ 100 ಮಾಡ್ಕೊಂಡ್ರ ನಮ್ಗ 0.30 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಒನ್ ಫಸ್ಟ್ ಒನ್ 30 ಐತಿ, ಸೆಕೆಂಡ್ ಒನ್ 40 ಐತಿ. ಇದನ್ನ ಡಿವೈಡ್ ಬೈ 100 ಮಾಡಿದ್ರೆ 0.40 ಬರುತ್ತೆ. ಓಕೆ, ಇವಾಗ ಎರಡು ಆಡ್ ಮಾಡಿದ್ರೆ 83.40 ಪ್ಲಸ್ 0.30 ಮಾಡಿದ್ರೆ 83.7 ಬಂತು. ಓಕೆ, ನೆಕ್ಸ್ಟ್ ಒನ್ 83.50 ಪ್ಲಸ್ 0.40 ಮಾಡಿದ್ರೆ 83.9. ಇದು ಫಸ್ಟ್ 30 days ಇಂದ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ 60 days ಇಂದ ಚೆಕ್ ಮಾಡ್ತೀವಿ. ಫಸ್ಟ್ ಒನ್ ಏನೈತಲ್ಲ ಇದು ಆಸ್ಕ್ ಪ್ರೈಸ್, ಸೆಕೆಂಡ್ ಒನ್ ಫಸ್ಟ್ ಒನ್ ಬಿಡ್ ಪ್ರೈಸ್, ಸೆಕೆಂಡ್ ಒನ್ ಆಸ್ಕ್ ಪ್ರೈಸ್. ಓಕೆ, ಇವಾಗ ಫಸ್ಟ್ 60 days ಇಂದ 20 ಐತಿ, ಆಮೇಲೆ 10 ಐತಿ. ಸೊ ಇದೇನೈತಲ್ಲ ಡಿಕ್ರೀಸಿಂಗ್ ಮೂಡ್ದಾಗ ಐತಿ. ಸೊ ಇದನ್ನ ನಾವು ಈ ತರ ಫಸ್ಟ್ ಜಾಸ್ತಿ ಕೊಟ್ಟು ಸೆಕೆಂಡ್ ಕಮ್ಮಿ ಕೊಟ್ರೆ ನಾವ್ ಇದನ್ನ ಲೆಸ್ ಮಾಡ್ಕೋತೀವಿ. ಓಕೆ, ಈಗ 20 ಡಿವೈಡ್ ಬೈ 100 ಮಾಡಿದ್ರೆ ನಮ್ಗೆ ಬರುತ್ತಲ್ಲ ಅದನ್ನ ತಗೋಬೇಕು. ಇವಾಗ ಫಸ್ಟ್ ಆಸ್ ಇಟ್ ಈಸ್ 83.40 ಅಂಡ್ 83.50 ಇದನ್ನ ಅಷ್ಟು ಕಾಲಮಿಗೂ ಹಚ್ಕೋತೀವಿ ಇದೇ ತರನ 83.50. ಇವಾಗ ಇದೇನೈತಿ 60 days ಇಂದ ಡಿಕ್ರೀಸಿಂಗ್ ಐತಿ. ಸೊ 20 ಐತಿ, ನೆಕ್ಸ್ಟ್ 10 ಐತಿ. ಫಸ್ಟ್ ಲೆಸ್ ಮಾಡ್ಕೋತೀವಿ ಯಾಕಂದ್ರೆ ಅದು ಡಿಕ್ರೀಸಿಂಗ್ ಮೋಡ್ದಾಗ ಐತಿ. ಸೊ 0.20, ನೆಕ್ಸ್ಟ್ ಲೆಸ್ 0.10. ಓಕೆ, ಇವಾಗ
ಇವಾಗ ಈ 83.40 ಒಳಗೆ ಲೆಸ್ 0.20 ಮಾಡಿದ್ರೆ 83.2 ಬಂತು. ನೆಕ್ಸ್ಟ್ ಸೇಮ್ ಆ 83.50ದಾಗ 0.10 ಮಾಡಿದ್ರೆ 83.4 ಬರುತ್ತೆ. 83.4. ಓಕೆ, ನೆಕ್ಸ್ಟ್ ಆ್ಯಡ್ ಮಾಡಬೇಕು ಲೆಸ್ ಮಾಡಬೇಕು ಅಂತ ಫಸ್ಟ್ 90 ಡೇಸಿಗೆ ಹೋಗಿ ಚೆಕ್ ಮಾಡ್ಬೇಕು. 90 ಡೇಸ್ದಾಗ ಏನೈತಿ, ಫಸ್ಟ್ 40 ಐತಿ, ಸೆಕೆಂಡ್ 20 ಐತಿ. ಸೊ ಇಟ್ ಈಸ್ ಇನ್ ಅ ಡಿಕ್ರೀಸಿಂಗ್ ಮೋಡ್. ಸೊ ಇದು ಏನೈತಲ್ಲ ಲೆಸ್ ಮಾಡ್ತೀವಿ. 40 ಅಂದ್ರೆ 0.40 and 20 minus 0.20. 83.40 minus 0.40 ಮಾಡಿದ್ರೆ 83 ಆನ್ಸರ್ ಬಂತು. ನೆಕ್ಸ್ಟ್ 83.50 minus 83.20 ಮಾಡಿದ್ರೆ 83.3. ಇದೇನಾಯ್ತಲ್ಲ ಫಸ್ಟ್ ಒನ್ $2 to rupees ಕಂಪ್ಲೀಟ್ ಆಯ್ತು. ಇವಾಗ ನೆಕ್ಸ್ಟ್ ಪೌಂಡ್ ಟು ಡಾಲರ್. ಇವಾಗ ಸೇಮ್ ಪರ್ಟಿಕ್ಯುಲರ್ ಫಾರ್ವರ್ಡ್ ರೇಟ್ PIPS ಅಂತ ಬರ್ಕೊಂಡು 30 ಡೇಸ್ 60 ಡೇಸ್ 90 ಡೇಸ್ ಎಲ್ಲ ಎರಡು 30 ಡೇಸ್ದಾಗ 60 ಡೇಸ್ದಾಗ 90 ಡೇಸ್ ಬಿಡ್ ಪ್ರೈಸ್ ಆಸ್ಕ್ ಪ್ರೈಸ್ ಬಿಡ್ ಪ್ರೈಸ್ ಆಸ್ಕ್ ಪ್ರೈಸ್ ಬಿಡ್ ಪ್ರೈಸ್ ಆಸ್ಕ್ ಪ್ರೈಸ್ ಇವನ್ನೆಲ್ಲ ಹಾಕೋತೀವಿ. ವೇಟ್, ಇಲ್ಲಿ ನಾವು ಲೆಸ್ ಮಾಡ್ಕೋದು ಅಮೌಂಟಿಗೆ ನಾವು ಏನ್ ಬರ್ಕೋತೀವಿ ಅಂದ್ರೆ ಸ್ವ್ಯಾಪ್ ರೇಟ್ ಅಂತ ಹಾಕೋತೀವಿ. ಓಕೆ, ಇದು ಸ್ವ್ಯಾಪ್ ರೇಟ್ ಬಂದ ಆನ್ಸರ್ ನಮ್ದು ಫಾರ್ವರ್ಡ್ ರೇಟ್. ಓಕೆ, ಇವಾಗ ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಪೌಂಡ್ ಟು ಡಾಲರ್. ಇವಾಗ ಫಸ್ಟ್ ಸ್ಪಾಟ್ ರೇಟ್ ಮಾಡ್ತೀವಿ. ಸ್ಪಾಟ್ ರೇಟ್ ಫಾರ್ 30 ಡೇಸ್ ಏನೈತಿ 1.70 ಆರ್ 80 ಅಂತ ಐತಿ. ಅಂದ್ರೆ ಫಸ್ಟ್ ಇದನ್ನ ತಗೋತೀವಿ, ಆ ಬಿಡ್ ಪ್ರೈಸ್ಗೆ ಇದನ್ನ ತಗೋತೀವಿ, ಆಸ್ಕ್ ಪ್ರೈಸ್ಗೆ ಇದನ್ನ ತಗೋತೀವಿ. ಸೊ ಫಸ್ಟ್ ಏನೈತಿ 1.70, ನೆಕ್ಸ್ಟ್ 1.80 ಎಲ್ಲದಕ್ಕೂ ಸೇಮ್ ಬರ್ಕೋತೀವಿ. 1.70 1.80 1.70 1.80 ಇದೇನಾಗತ್ತೆ ನಮ್ದು ಆಸ್ಕ್ ಪ್ರೈಸ್ ಅಂಡ್ ಬಿಡ್ ಪ್ರೈಸ್. ನೆಕ್ಸ್ಟ್ ಸ್ವ್ಯಾಪ್ ರೇಟ್ ಮಾಡ್ಕೊಂಡು ಚೆಕ್ ಮಾಡ್ಕೊಂತ ಹೋಗ್ತೀವಿ. ಆ್ಯಡ್ ಮಾಡಬೇಕು ಲೆಸ್ ಮಾಡಬೇಕು ಅಂತ. ಈಗ ಏನೈತಿ ಸೆಕೆಂಡ್ ಕರೆನ್ಸಿ ಇದರದ್ದು ಈಗ ನಾವು ಮಾಡತ್ತಿರೋದು ಫಸ್ಟ್ 60 ಡೇಸಿಗೆ ಫಸ್ಟ್ ಏನು ಕೊಟ್ರ 20 ಕೊಟ್ರ, ನೆಕ್ಸ್ಟ್ 30 ಕೊಟ್ರ. ಸೊ ಇದೇನೈತಲ್ಲ ಇನ್ಕ್ರೀಸಿಂಗ್ ಮೋಡ್ ಐತಿ. ಸೊ ನಾವು ಪ್ಲಸ್ ಮಾಡ್ಕೋತೀವಿ 20 and 30. ಫಸ್ಟ್ ಇರೋದು ಬಿಡ್ ಪ್ರೈಸ್. ಓಕೆ, ಫಸ್ಟ್ ಒನ್ ಏನು ಮಾಡ್ಕೋತೀವಿ 20 ಇರೋದು ನಾವು ಆ್ಯಡ್ 0.20 ಅಂತ ಹಚ್ಕೋತೀವಿ. ನೆಕ್ಸ್ಟ್ ಆ್ಯಡ್ 0.30 30 ಇರೋದು. ಓಕೆ, ಇವಾಗ ಆ 1.70 ಪ್ಲಸ್ 0.20 ಮಾಡಿದ್ರೆ 1.9 ಬರುತ್ತೆ ಆನ್ಸರ್. ನೆಕ್ಸ್ಟ್ ಇದನ್ನ ಆ್ಯಡ್ ಮಾಡಿದ್ರೆ 1.80 ಪ್ಲಸ್ 0.30 ಮಾಡಿದ್ರೆ 2.1 ಬರುತ್ತೆ. ಸೇಮ್ ಫಾರ್ 60 ಡೇಸ್. ಸೆಕೆಂಡ್ ಒನ್ ಏನೈತಿ 60 ಡೇಸ್ ಇಂದು ಫಸ್ಟ್ 40 ಐತಿ, ಆಮೇಲೆ 30 ಐತಿ. ಇದೇನೈತಲ್ಲ ಡಿಕ್ರೀಸಿಂಗ್ ಐತಿ. ಸೊ ಇದನ್ನ ನಾವು ಲೆಸ್ ಮಾಡ್ತೀವಿ. ಫಸ್ಟ್ ಒನ್ 40, ಆಮೇಲೆ ಲೆಸ್ ಮಾಡ್ಬೇಕಾ. ಓಕೆ, 0.40 and ಲೆಸ್ 0.30 ಮಾಡಿದ್ರೆ 1.70 minus 0.40 ಮಾಡಿದ್ರೆ ಆನ್ಸರ್ 1.3 ಬಂತು. ನೆಕ್ಸ್ಟ್ 1.80 minus 0.30 ಮಾಡಿದ್ರೆ 1.5 ಬಂತು. ಇದು 60 ಡೇಸ್ ಇನ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನೈತಿ 90 ಡೇಸ್. 90 ಡೇಸ್ ಇಂದ ಏನೈತಿ ಫಸ್ಟ್ 30 ಐತಿ, ಆಮೇಲೆ 50 ಐತಿ. ಇದೇನೈತಲ್ಲ ಇನ್ಕ್ರೀಸಿಂಗ್ ಮೋಡ್. ಸೊ ಇದನ್ನ ಆ್ಯಡ್ ಮಾಡ್ಕೋತೀವಿ. ಫಸ್ಟ್ 30 ಆಮೇಲೆ 50. ಬಿಡ್ ಪ್ರೈಸ್ ಏನಾಕೈತಿ
add 0.30 and add 0.50. 1.70 ಪ್ಲಸ್ 0.30 ಮಾಡಿದ್ರೆ ಆನ್ಸರ್ 2 ಬಂತು. ಇದಕ್ಕೆ 1.80 ಪ್ಲಸ್ 0.50 ಮಾಡಿದ್ರೆ 2.3 ಆಯ್ತು. ಇದೇನೈತಿ ಬಂದ ಆನ್ಸರ್ ಫಾರ್ವರ್ಡೆಡ್. ನೆಕ್ಸ್ಟ್ ಸೆಕೆಂಡ್ ಒನ್ ಮುಗೀತಿ. ಈಗ ಥರ್ಡ್ ಒನ್ ಏನೈತಿ, ಯೂರೋ ಟು ಪೌಂಡ್ ಫಾರ್ವರ್ಡ್ ರೇಟ್ ಆರ್ PIPS ಅಂತ ಹಾಕೊಂಡು ಪರ್ಟಿಕ್ಯುಲರ್ಸ್ 30 ಡೇಸ್ 60 ಡೇಸ್ 90 ಡೇಸ್ ಎಲ್ಲಾದ್ರಾಗೂ ಬಿಡ್ ಪ್ರೈಸ್ ಆಸ್ಕ್ ಪ್ರೈಸ್ ನ ಕಾಲಮ್ ಹಾಕೋತೀವಿ. ಫಸ್ಟ್ ಏನ್ ಬರ್ತೀವಿ, ಸ್ಪಾಟ್ ರೇಟ್. ಸ್ಪಾಟ್ ರೇಟ್ ಏನೈತಿ 1.30 and 1.40. ಫಸ್ಟ್ ಒನ್ ಏನೈತಿ ಬಿಡ್ ಪ್ರೈಸ್, ಆಮೇಲೆ ಸೆಕೆಂಡ್ ಒನ್ ಆಸ್ಕ್ ಪ್ರೈಸ್. ಸೊ 1. ಥರ್ಡ್ ಇರೋದು ಮಾಡತ್ತೀವಿ 1.30. ನೆಕ್ಸ್ಟ್ 1.40. 1.3 ಎಲ್ಲ ಕಾಲಮಿಗೆ ಇದನ್ನ ಹಚ್ತೀವಿ ನಾವು. 1.30 and 1.40. ಓಕೆ, ಇವಾಗ ಆ್ಯಡ್ ಮಾಡಬೇಕು. ಸ್ವಾಪ್ ರೇಟ್ ಬರ್ಕೊಂಡು ಸ್ವಾಪ್ ರೇಟ್. ಓಕೆ, ಫಸ್ಟ್ ಒನ್ ಏನೈತಿ, ಫಸ್ಟ್ ಒನ್ 10 and 20 ಐತಿ 30 ಡೇಸ್. ಇದೇನೈತ ಇನ್ಕ್ರೀಸಿಂಗ್ ಮೋಡ್ ಐತಿ. ಸೊ ಇದನ್ನ ನಾವು ಆ್ಯಡ್ ಮಾಡ್ತೀವಿ. ಫಸ್ಟ್ ಏನೈತಲ್ಲ 10 20 ಐತಿ. ಸೊ ಆ್ಯಡ್ 0.10 ಪ್ಲಸ್ 0.20 ಮಾಡಿದ್ರೆ ಈಗ ಇದರ ಜೊತೆ ಆ್ಯಡ್ ಮಾಡ್ತೀನಿ. 1.30 ಪ್ಲಸ್ 0.10 ಮಾಡಿದ್ರೆ 1.4 ಬರುತ್ತೆ ಆನ್ಸರ್. ನೆಕ್ಸ್ಟ್ 1.40 ಪ್ಲಸ್ 0.20 ಮಾಡಿದ್ರೆ 1.6. ಇದು 30 ಡೇಸ್ ಇನ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ 60 ಡೇಸ್. 60 ಡೇಸ್ ಇಂದ ಏನೈತಿ, ಫಸ್ಟ್ 60 ಡೇಸ್ ಕೊಟ್ರ, ಆಮೇಲೆ 60 ಕೊಟ್ರ, ಆಮೇಲೆ 50 ಕೊಟ್ರ. ಸೊ ಇದೇನೈತಿ ಡಿಕ್ರೀಸಿಂಗ್ ಐತಿ. ಸೊ ನಾವು ಏನ್ ಮಾಡ್ತೀವಿ, ಲೆಸ್ ಮಾಡ್ತೀವಿ. ಇದನ್ನ ಲೆಸ್ 0.60 ಅಂಡ್ ಪ್ಲಸ್ 0.50 ಮಾಡ್ಕೋತೀವಿ. $1.30 minus 0.60 ಮಾಡಿದ್ರೆ 0.7 ಫಸ್ಟ್ ಒನ್. ನೆಕ್ಸ್ಟ್ 1.40 ಮೈನಸ್ 0.50 ಮಾಡಿದ್ರೆ 0.9. 60 ಡೇಸ್ ಇಂದ ಕಂಪ್ಲೀಟ್ ಆಯ್ತು. ಇವಾಗ ನೆಕ್ಸ್ಟ್ 90 ಡೇಸ್ ಇಂದ ಫಸ್ಟ್ 30 ಕೊಟ್ರ, ಆಮೇಲೆ 40 ಕೊಟ್ರ. ಸೊ ಇದೇನೈತಿ ಇನ್ಕ್ರೀಸಿಂಗ್ ಮೋಡ್ ಐತಿ. ಇವಾಗ ಆ್ಯಡ್ ಮಾಡ್ತೀವಿ ನಾವು 30 40. 0.30 plus 0.40. 1.30 plus 0.30 ಮಾಡಿದ್ರೆ 1.6 ಬಂತ ಆನ್ಸರ್. ನೆಕ್ಸ್ಟ್ 1.40 ಪ್ಲಸ್ 0.40 ಮಾಡಿದ್ರೆ 1.8. ಈ ತರ ನಿಮ್ಗೆ 10 ಮಾರ್ಕ್ಸಿಗೆ 3 ಕರೆನ್ಸಿ ರೇಟ್ ಕೊಟ್ಟು ಮಾಡ್ರಿ ಅಂತ ಹೇಳಿರ್ತಾರೆ. ಓಕೆ, ಫಾರ್ವರ್ಡ್ ರೇಟ್ ಕಂಡು ಹಿಡೀರಿ ಅಂತ ಹೇಳಿರ್ತಾರೆ.